133 134 ಗಾಯ್ಸ್. ನಂಗೆ ದೋಸೆನೇ ಬೇಕು. ಸೊ ಫೈನಲ್ ಆಗಿ ಮೋಹನ್ ಅವರು ಬಂದಿದ್ದಾರೆ. ಬಟ್ R1 ಲೈಕ್ R1 ಕ್ರೇಜಿ ಆಗಿದೆ. ಎಲ್ರಿಗೂ ನಮಸ್ಕಾರ, ಇದು ನಿಮ್ಮ XP ಗರ್ಲ್. ಸೊ ಇವತ್ತು ಬಂದ್ಬಿಟ್ಟು ಸಂಡೇ. ನಾವಿವತ್ತು ಬಿಗ್ ಬೇಗ್ ಹೋಗ್ತಾ ಇದ್ದೀವಿ. ನಾನು ಹರ್ಷ ಹೋಗಿರಲಿಲ್ಲ, ಬಟ್ ನಮ್ಮ ಬಾಯ್ ಮೋಹನು, ಆಮೇಲೆ ರಾಹುಲು, ಕೀರ್ತಿ ಎಲ್ಲ ಹೋಗಿದ್ರು ಲಾಸ್ಟ್ ಟೈಮು. ಸೊ ಇವತ್ತು ಬಿಗ್ ಬೇಗ್ ಹೋಗೋಣ ಅಂದ್ಕೊಂಡು ನಾನೀಗ ಆಲ್ರೆಡಿ ಹರ್ಷನ್ ಮನೆ ಹತ್ರ ಇದ್ದೀನಿ. 6 o'clock ನಾನು ಇಲ್ಲಿ ಬಂದಿದ್ದೆ. ಸೊ ಹರ್ಷ ರೆಡಿ ಆಗಿದ್ದ ಆಲ್ರೆಡಿ, ಬಟ್ ರಾಹುಲ್ ರೆಡಿ ಆಗಿರಲಿಲ್ಲ. ಈಗ ಹೋಗಿ R15 ತೊಗೊತಿದ್ದೀನಿ, ಅವನು GSX. ರಾಹುಲ್ ಹೋಗಿದ್ದಾನೆ ಕೀರ್ತಿನ ಕರ್ಕೊಂಬರೋಕ್ಕೆ. ಸೊ ಆಮೇಲೆ ಮೋಹನು, ಅಂಕಿತ್ ಬರ್ತಿದ್ದಾನ. ಓಕೆ, ಮೋಹನ್ ಮತ್ತು ಕೃತಿಕ್ ಬರ್ತಾ ಇದ್ದಾರೆ. ಸೊ ಹೊರಡಬೇಕು. ಹೋಗ್ತಾ ಮಾತಾಡೋಣ. ಲೆಟ್ಸ್ ಗೋ. ಸೊ ನಾವು ಇಲ್ಲಿಂದ ಹೊರಟಿದ್ದೀವಿ, ನಾನು ಹರ್ಷ. ಸೊ ರಾಹುಲ್ ಮತ್ತು ಕೀರ್ತಿ ಎಲ್ಲ ST ಮಾಲ್ ಹತ್ರ ಬರ್ತಾರೆ. ಬಾ, ಮತ್ತೆ ನಂಗೆ ಗೊತ್ತಿಲ್ಲ ಯಾವ ರೋಡು. ಇಲ್ಲಿಂದ ST ಮಾಲ್ ಹತ್ರ ಮೀಟಪ್ ಥರ, ಲೈಕ್ ಅಲ್ಲಿಂದ ಆಮೇಲೆ ಒಟ್ಟಿಗೆ ಹೋಗ್ತೀವಿ. ಆ್ಯಕ್ಚುಲಿ ಎವ್ರಿ ಟೈಮ್ ನಾನು ಡೈರೆಕ್ಟಾಗಿ ST ಮಾಲ್ಗೆ ಹೋಗ್ತಿದ್ದೆ, ಅಂದರೆ ನಾನು ಅಲ್ಲಿಗೆ ಬರ್ತಿದ್ದೆ. ಇವರೆಲ್ಲ ಅಲ್ಲೇ, ಇವನು ಮತ್ತು ರಾಹುಲು, ಕೀರ್ತಿ ಎಲ್ಲ ಅಲ್ಲಿಗೆ ಬರ್ತಿದ್ರು. ಸೊ ಈಗ ಲೈಕ್ ನಂಗೆ ಗಾಡಿ ಬೇಕಿತ್ತಲ್ವ, ಅದಕ್ಕೆ ಇಲ್ಲಿ ಬಂದೆ. ಆ್ಯಂಡ್ ನಾವು ಎಣಿಸಿದ್ದು 5:30 ಗೈಸ್, ಆಲ್ರೆಡಿ 7 ಆಗಿದೆ. ಇದೇ ಪ್ರಾಬ್ಲಮ್ ಆಗುತ್ತೆ, ಏನಂದರೆ ಲೈಕ್ ಹೆವಿ ಟ್ರಾಫಿಕ್ಗೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಸೆಕೆ, ಏನಾದರೂ ಟ್ರಾಫಿಕ್ ಆದರೂ ಬೇರ್ ಮಾಡ್ತೀವಿ, ಬಟ್ ಸೆಕೆ ಇದೆಯಲ್ಲ, ಅದು ವರ್ಸ್ಟ್ ಫೀಲಿಂಗ್. ಅದು ಆಗದೇ ಇಲ್ಲ ಬೇರ್ ಮಾಡೋಕ್ಕೆ. ಇದರಲ್ಲಿ ABS ಇಲ್ಲ, ಬಟ್ ಇಟ್ಸ್ ಟೂ ಗುಡ್. ಲೈಕ್ ನಿಜ ತುಂಬ ಚೆನ್ನಾಗಿದೆ ಗಾಡಿ, ಅನ್ಸೋದೇ ಇಲ್ಲ ABS ಇಲ್ಲ ಆ ಥರ ಅಲ್ಲ. ಸೊ ಗೈಸ್, ತುಂಬ ಟೈಮ್ ಆಗಿತ್ತು ಅನಿಸುತ್ತೆ ಈ ಥರ. ನಾನು, ಮೋಹನು, ಹರ್ಷ, ಲೈಕ್ ಎಲ್ಲರೂ ರೈಡ್ಗೆ ಹೋಗಿದೆ. ಆ್ಯಕ್ಚುಲಿ ಲೈಕ್ ಲಿಟ್ರಲಿ ತುಂಬ ಟೈಮ್ ಆಗಿತ್ತು. ಪ್ರಾಬ್ಲಮ್ ಏನಂದರೆ ನಮ್ಗೆ ಅದೇ ಇತ್ತು, ಲೈಕ್ ಟ್ರಾಫಿಕ್ ಆಗಿಬಿಡುತ್ತಲ್ಲ, ತುಂಬ ಲೇಟಾಗಿ ಹೊರಟ್ರೆ ಬೇಗ ಹೊರಡೋಣ ಅಂತಿತ್ತು. ಬಟ್ ಇಟ್ಸ್ ಓಕೆ, ಆಗಿಲ್ಲ ಅದು. ನಂಗೆ ತುಂಬ ಹಸಿವೆ ಆಗ್ತಿದೆ. ನಾವು ಬಿಗ್ ಬೇಗ ತಿನ್ನಲಿಕ್ಕೆ ಹೋಗ್ತಿರೋದು, ಆದರೂ ನನಗೆ ಇಲ್ಲೇ ಹಸಿವೆ ಆಗ್ತಿದೆ. ಓಕೆ ಗೈಸ್, ನಾವು ಮೀಟಪ್ಪಲ್ಲೇ ಸಿಗೋಣ ಇನ್ನು, ಬಿಕಾಸ್ ಗೊಬ್ಬರ ಚಾರ್ಜ್ ಖಾಲಿ ಆದರೆ ನಿಮಗೆ ಮುಂದೆ ನಮ್ಮ ಬಾಯ್ಸ್ ಎಲ್ಲ ಸಿಕ್ಕಿದ್ಮೇಲೆ ತೋರ್ಸೋಕ್ಕಾಗಲ್ಲ. ಲೈಕ್ ಹೊಸ ಬೈಕ್ಸ್ ಎಲ್ಲ ಇದೆಯಲ್ಲ, ತೋರಿಸ್ಬೇಕಲ್ಲ ಈಗ. ಸೊ ವೆಯ್ಟ್ ಮಾತಾಡಿ, ನಾವು ಅಲ್ಲಿ ಸಿಗೋಣ. ಸೊ ಗೈಸ್, ಒಂದಿದೆ R15 GSX, ಆಮೇಲೆ ಕೃತಿಕ್ದು ಇಂಟರ್ಸೆಪ್ಟರ್, ಅದಾದ್ಮೇಲೆ ಸ್ಕ್ರಾಮ್. ಮೋಹನ್ ಬಂದಿಲ್ಲ ಆಲ್ರೆಡಿ. ಟೈಮ್ ಬಂದ್ಬಿಟ್ಟು ಐ ಥಿಂಕ್ 7:30 ಇಲ್ಲ 7:40 ಆಗಿದೆ, ಬಟ್ ಮೋಹನ್ ಬಂದಿಲ್ಲ. ಈಗ ಸ್ವಲ್ಪ ಮೋಹನ್ ಕಮೆಂಟ್ ಸೆಕ್ಷನ್ಗೆ ಹಾಕಿ ನೆಕ್ಸ್ಟಿಂದ ಬೇಗ ಬರಬೇಕು. ಇವರೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಮೋಹನ್ ಬಂದಮೇಲೆ ಇಲ್ಲಿಂದ ಹೊರಡ್ತೀವಿ. ಸ್ಟೇ ಟ್ಯೂನ್, ಓಕೆ. ಸೊ ಫೈನಲ್ ಆಗಿ ಮೋಹನ್ ಅವರು ಬಂದಿದ್ದಾರೆ. ನಾವು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಬಾಯ್. ಜೈ ಶ್ರೀರಾಮ್. ಸ್ಲೋ ಗೈಸ್, ಎಲ್ಲರಿಗಿಂತ ನಾನು ಆರಾಮಾಗಿ ಸ್ಲೋ ಆಗಿ ಹೋಗ್ತೀನಿ. ನನಗೆ ನಿಲ್ಲಿಸ್ತಾರೆ ಬಿಡಿ, ಎಲ್ಲಾದರೂ ಕಟ್ಗಿಟ್ಟೆಲ್ಲ ತೊಗೊಳೋದಿದ್ರೆ ನಂಗೆ ಟೆನ್ಷನ್ ಇಲ್ಲ ಅದು. ಸೊ ಇಟ್ಸ್ ಓಕೆ ಪಾಪ.
ಎಷ್ಟು ಸ್ಟಾಪ್ ಹೋಗುತ್ತೆ ನೋಡೋಣ. $132, $133, $134 guys, seriously 155 cc chica. ಸೊ ಹರ್ಷ ನನಗೋಸ್ಕರನೇ ಪಾಪ ಸ್ಲೋ ಆಗಿ ಹೋಗ್ತಿದ್ದಾನೆ. ಎಲ್ಲರೂ ಸ್ವಲ್ಪ ಸ್ಪೀಡಾಗಿ ಹೋಗೋದು ನಿಲ್ಲಿಸೋದು ಮಾಡ್ತಾ ಇದ್ದಾರೆ. ಗೈಸ್ ಏನೋ ಒಂಥರ ಮಿರರ್ ಲೈಕ್ ಕ್ಲೋಸ್ ಇದ್ದಾಗ ಏನೋ ಒಂಥರ ಕಾನ್ಫಿಡೆನ್ಸೇ ಬೇರೆ ಅನಿಸುತ್ತೆ. ಸೊ ಗೈಸ್ ನನಗೆ ಗೊತ್ತಿಲ್ಲ ಎಷ್ಟು ದೂರ ಇದೆ ಇನ್ನು ಅಂತ. ಆ್ಯಂಡ್ ನಿಮಗೆ ಕೇಳಿಸ್ತಾ ಇದೆಯಾ ಇಲ್ವಾ ನಾನು ಮಾತಾಡ್ತಿರೋದು ಅದು ಗೊತ್ತಿಲ್ಲ. ಸೊ ಸ್ವಲ್ಪ ಅಲ್ಲ ಜಾಸ್ತಿನೇ ಲೇಟ್ ಆಗೋಯ್ತು ನಾವು ಬಂದಿರೋದು. ಬಿಕಾಸ್ ಇಷ್ಟೊತ್ತಿಗೆ ನಾವು ಅಲ್ಲಿ ಇರಬೇಕಿತ್ತು. ಆ್ಯಕ್ಚುಲಿ ಇಷ್ಟೊತ್ತಿಗಲ್ಲ, ಅವಾಗನೇ ನಾವು ಅಲ್ಲಿ ಇರಬೇಕಿತ್ತು. ಕರೆಕ್ಟಾಗಿ ಕಾಣಿಸ್ತಾನೆ ಇಲ್ಲ ಇದು ಮಿರರಲ್ಲಿ. ಸೊ ಗೈಸ್, ನಿಮ್ಮ ಫೇವ್ರೆಟ್ ಗಾಡಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಲೈಕ್ ಯಾವುದೇ ಗಾಡಿ ಆಗಿರಲಿ, ಸೂಪರ್ ಬೈಕ್ ಆಗಿರಲಿ, ನಾರ್ಮಲ್ ಬೈಕ್ ಆಗಿರಲಿ, ನಿಮ್ಗೆ ಯಾವ್ದು ಫೇವ್ರೇಟ್ ಅಂತ ಕಮೆಂಟಲ್ಲಿ ಹಾಕಿ. ಆ್ಯಂಡ್ ನನ್ನ ಫೇವ್ರೇಟ್ ಬಂದುಬಿಟ್ಟು Z900. ಆ್ಯಂಡ್ ನಾರ್ಮಲ್ ಬೈಕ್ಸಲ್ಲಿ ಬಂದುಬಿಟ್ಟು Duke 390 ಆ್ಯಂಡ್ GT 650. ಸೊ ಗೈಸ್, ನಿಮ್ದು ಯಾವುದು ಫೇವ್ರೇಟ್ ಅಂತ ಹಾಕಿ. ಸ್ಕ್ರಾಮ್ಲರ್ ಕೂಡ ಲೈಕ್ ಟ್ರಯಂಫ್ ಗಾಡಿನ ಹಂಗೆ ಗೈಸ್. ಲೈಕ್ ನಿಮಗೆ ಆಫ್ ರೋಡಿಂಗ್ ಬೇಕಂದರೆ ಆಫ್ ರೋಡಿಂಗ್, ಲೈಕ್ ಹೈವೇ ಮೇಲೆ ಬೇಕಂದರೆ ಹೈವೇ ಮೇಲೆ, ಕ್ರೂಸಿಂಗ್ ಬೇಕಂದರೆ ಕ್ರೂಸಿಂಗ್. ನಂಗೆ ಜಾಗ ಇಡೋಕ್ಕೂ ಆಗ್ತಿಲ್ಲ, ಆ ಥರ ಸೆಕೆ. ಓಕೆ ಗಾಯ್ಸ್, ನಾವೀಗ ನಂದಿ ಉಪಚಾರಲ್ಲಿ ನಿಲ್ಸಿದ್ದೀವಿ. ಅಲ್ಲ, ನಾನು ಹೋಗಿದ್ವಿ ಮುಂದೆ, ವಾಪಸ್ ನಮ್ಮ ಬಾಯ್ಸ್ 3 ಜನ ಬಂದರು, ಅದಕ್ಕೆ ಮತ್ತೆ ತಿರ್ಸಿದ್ವಿ ನಾವು. ನಾನು ವರ್ಷ ಹಿಂದ್ಗಡೆ ಇದ್ವಿ. ಹರ್ಷ ಎಲ್ಲಕ್ಕದು? ಇಲ್ಲ ಆಗಲ್ಲ, ನಂಗೆ ಇಡ್ಲಿ ಬೇಡ, ನಂಗೆ ದೋಸೆನೇ ಬೇಕು. ಈ ಚೋಕಿ ಎಲ್ಲ ವಾಪಸ್ ಬಂದ್ರು ನಂಗೆ ದೋಸೆನೇ ಬೇಕು. ನೀವು ನಿಲ್ಸಿದ್ದೀರಾ ಅಂದ್ಮೇಲೆ ದೋಸೆನೇ ಬೇಕು ನನಗೆ. ನಂಗೆ ಇಡ್ಲಿ ತಿಂದರೆ ಇಷ್ಟ ಆಗಲ್ಲ, ಅದಕ್ಕೆ. ಅಕ್ರಾಫೋಬಿಕ್ ಇಷ್ಟು ತಿನ್ನಾಗಿದೆ ಯಾಕೆ? ನಿಲ್ಸಿರೋದು ಯಾಕೆ? ಫಸ್ಟ್ ಆಫ್ ಆಲ್ ನಿಲ್ಸಿರೋದು ಯಾಕೆ? ಬೇಗ ನಾಷ್ಟ ಮಾಡ್ಕೊಂಡು ಹೋಗಕ್ಕೆ. ಸೊ ಲಾಸ್ಟ್ ಟೈಮು ನಾನು ರಾಹುಲ್ ಮಾತ್ರ ಇಲ್ಲಿಗೆ ಬಂದಿದ್ವಿ. ಈ ಸಲ ಮತ್ತೆ, ಬಟ್ ಲಾಸ್ಟ್ ಟೈಮ್ ಜಾಸ್ತಿ ಗಾಡಿ ಇತ್ತು, ಈ ಸಲ ಅಷ್ಟು ಗಾಡಿ ಇಲ್ಲ. ಏನು ಕಿತಿ? ಕಿತಿ ಮಧ್ಯ ರೋಡಲ್ಲಿ ತಿರ್ಗಿಸ್ಬಿಡ್ತೀರಲ್ಲ, ಹೆಂಗಂದ್ರೆ ಹಂಗೆ. ನಿಮ್ಮನ್ನು ನಂಬಲೇಬಾರ್ದು, ಹೆಂಗೆ ಬೇಕು ಹಂಗೆ ತಿರ್ಸ್ಬಿಡ್ತೀರಾ ಮಧ್ಯ ರೋಡಲ್ಲಿ. ಆಫ್ರಿಕಾ ಟ್ವಿನ್ ಸಖತ್ತಾಗೈತೆ, ಅದು ಸಖತ್ತಾಗೈತೆ. ಇಟ್ಸ್ ಟೂ ಬಿಗ್. ಈ ಎಕ್ಸಾಸ್ಟ್ ನೋಡಿ ಗಾಯ್ಸ್, ಸಖತ್ತಾಗಿದೆ. ಅಕ್ರಾಫೋಬಿಕ್.
ಸೊ ಇಲ್ಲೊಂದು ಆಫ್ರಿಕಾ ಟ್ವಿನ್ ಇದೆ, ಇಲ್ಲೊಂದು ಹಾರ್ಲೆ ಇದೆ ಆ್ಯಂಡ್ ಇದು ಮೋಹನ್ದು. ಸೊ GS ಇದೆ. ಸೊ ಎಲ್ಲ ಗಾಡಿನ ನೋಡ್ತಾ ಅನಿಸುತ್ತೆ. ಬಟ್ R1 ಲೈಕ್ ಲಿಟ್ರಲಿ R1 ಕ್ರೇಜಿ ಆಗಿದೆ. ನಾನು ಬಿಸಿಬೇಳೆ ಬಾತ್, ಇಡ್ಲಿ, ಯಬ್ಬಾ ಬೆಳಿಗ್ಗೆ ಪೂರಿ ತಿಂತವನೆ. ಬಿಸಿಬೇಳೆ ಬಾತ್. ಸೊ ತಿನ್ಕೊಂಡು ಪೂರಿ ಇಷ್ಟ. ಬಾ ಫ್ಯೂಲಾ ಸೊ ಗೈಸ್ ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ. ಹೆಂಗೂ ಹೋಗ್ಬೋದು.